ಪ್ರೀತಿಯ ಸಾರ್ವತ್ರಿಕ ಸಭೆಗೆ ಯೇಸು ಕ್ರಿಸ್ತನ ಹೆಸರಲ್ಲಿ ವಂದನೆಗಳು ಸಲ್ಲಿಸ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಸಾರಿ ಬಿತ್ತುವವನ ಸಮಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದಾನೆ. ಈ ದಿನ ದೇವರ ಆತ್ಮನು ನಮ್ಮ ಜೀವಿತದಲ್ಲಿ ಅಥವಾ ನಮ್ಮ ಹೃದಯ ಭೂಮಿಯಲ್ಲಿ ಬಿತ್ತುವಂಥ ಬೀಜ ಯಾವುದು ಅಂದರೆ, 2024ರಲ್ಲಿ ಹೊಸ ವರ್ಷದಲ್ಲಿ ಅನೇಕ ತೀರ್ಮಾನಗಳನ್ನು ಮಾಡಿ ಕಾಲಿಟ್ಟಿದ್ದೇವೆ. ಇಲ್ಲಿ ಏನು ನಡೀತಾ ಇದೆ ಅಂತಂದರೆ, ಅನೇಕ ದೇವ ನಂಬಿರುವಂಥ ಮಕ್ಕಳು ತೀರ್ಮಾನಗಳಲ್ಲಿ ಬಲವಾಗಿರ್ತಾರೆ. ಇನ್ನು ಕೆಲವರು ತೀರ್ಮಾನಗಳನ್ನು 1-2 ತಿಂಗಳು ಬಲವಾಗಿದ್ದಂಥ ನಟನೆ ಮಾಡ್ತಾರೆ. ಇನ್ನು ಕೆಲವು ದಿನಗಳು ಮಾತ್ರ ತೀರ್ಮಾನದಲ್ಲಿ ಬಲವಾಗಿದ್ದು ನಂತರ ಬಿದ್ದೋಗ್ತಾರೆ. ಇದು ಈ ಪ್ರತಿ ವರ್ಷ ಕೂಡ ಸಹಜವಾಗಿ ನಡೆಯುವಂಥ ಪ್ರಕ್ರಿಯೆ ಆಗ್ಬಿಟ್ಟಿದೆ ನಮ್ಮ ಬದುಕಲ್ಲಿ. ನಂತರ ನವೆಂಬರ್ ಡಿಸೆಂಬರ್ ಬಂದಾಗ ಮತ್ತೆ ತುಂಬ ಸಮರ್ಪಣೆ, ದೇವರ ಆಲಯದ ಕಡೆಗೆ ಮನಸ್ಸು, ನಂತರ ದೇವರ ಕೆಲಸ ಮಾಡೋದಕ್ಕೆ ಉತ್ಸಾಹ, ಇವು ಸಾಮಾನ್ಯವಾಗಿ ನೋಡ್ತಾ ಇರ್ತವೆ ನಾವು. ಇದನ್ನ ದೇವರಾತ್ಮನು ನಮಗೆ ತಿಳಿಸೋ ವಿಷಯ ಏನು ಅಂತಂದರೆ, ನೀನು ಮಾಡಿರೋ ತೀರ್ಮಾನದಲ್ಲಿ ಬಲವಾಗಿ ನೀನು ಮುಂದೆ ಸಾಗಬೇಕಂತಂದರೆ ಏನು ಮಾಡಬೇಕಪ್ಪ ಅಂದರೆ, ನೀನು ಕಿವುಡನಾಗಬೇಕು. ಏನು ಪಾಸ್ಟ್ ಹಿಂಗೆ ಹೇಳ್ತಾರೆ, ಕಿವುಡರಾದರೆ ಹೆಂಗಯ್ಯ ನಾವು ಮುಂದೆ ಹೋಗೋದಂತೀರಾ? ಒಂದು ಸಾರಿ ಒಂದು ಮರವನ್ನು ಕಪ್ಪೆಗಳು ಹತ್ತಾ ಇದ್ವಂತೆ. ಕಪ್ಪೆಗಳು ಹತ್ತಾ ಇದ್ರೆ ಒಂದು ಹತ್ತಿದ ನಂತರ ಕೆಳಗಿರೋವೆಲ್ಲ ಬಯೋವಂತೆ, ನಿನ್ನ ಕೈಲಾಗಲ್ಲ, ನೀನು ಅಂಥವನು ಇಂಥವನು. ಅದು ಕೇಳಿಸ್ಕೊಂಡು ಆ ಕಪ್ಪೆ ಮೇಲಿಂದ ಬೀಳ್ತಾ ಇತ್ತಂತೆ. ನಂತರ ಹಾಗೆ ಒಂದು ಹತ್ತಿದಾಗ ಇನ್ನೊಂದು ಬೈಯೋದು, ಒಂದು ಹತ್ತಿದಾಗ ಇನ್ನೊಂದು ಬೈಯೋದು, ಹೀಗೆ ಬೈತಾ ಹೋದರೆ ಕೊನೆಗೆ ಯಾವ ಕಪ್ಪೆನೂ ಹತ್ತಲಿಲ್ಲ ಮೇಲೆ. ಸ್ವಲ್ಪ ಹೊತ್ತಿಗೆ ಒಂದು ಕಪ್ಪೆ ಆರಾಮಾಗಿ ಹತ್ತುತ್ತಾ ಇದೆ. ಕೆಳಗೆಲ್ಲರೂ ಎಲ್ಲ ಕಪ್ಪೆಗಳು ವಟ ಅಂತ ಬೈತಾ ಇದ್ದಾವೆ. ಏನಂತಂದರೆ, ನೀನು ಅಂಥವನು, ನಿನ್ನ ಕೈಲಾಗಲ್ಲ, ನೀನು ಸುಮ್ಮನೆ ಆ್ಯಕ್ಟಿಂಗ್ ಮಾಡ್ತೀಯ, ನೀನು ಸ್ವಲ್ಪ ಹೊತ್ತಿಗೆ ಮಾತ್ರ ಮುಂದೆ ಹೋಗ್ತೀಯ, ನಾವೆಲ್ಲ ಕೆಳಗೆ ಬಿದ್ದೀವಲ್ಲ, ನೀನು ಕೂಡ ಹಂಗೆ ಕೆಳಗೆ ಬೀಳ್ತೀಯ, ನೋಡ್ತಾ ಇರು, ಹಂಗೆ ಹಿಂಗೆ ಅಂತೇಳಿ, ನೀನು ಬಲಹೀನನು, ನಿನ್ನ ಕೈಲಾಗಲ್ಲ, ನಿನಗೆ ಶಕ್ತಿ ಇಲ್ಲ, ನಮ್ಮಂಥರ ಕೈಲಾಗಿಲ್ಲ, ನಿನ್ನಂಥರ ಕೈಲಾಗುತ್ತೆ, ಏನೇನೋ ಮಾತಾಡ್ತಾ ಇದ್ರೆ ಈ ಕಪ್ಪೆ ನಿರಾಯಾಸವಾಗಿ ಮೇಲತ್ತಿ ಕೂತ್ಕೊಂಡ್ಬಿಡ್ತಂತೆ. ಮೇಲತ್ತಿ ಕೂತ್ಕೊಂಡ ನಂತರ ಇಲ್ಲಿ ಕೆಳಗಿರುವಂಥ ಕಪ್ಪೆಗಳು ಕೇಳಿದಂತೆ, ಅಯ್ಯೋ ನೀನು ಹೆಂಗೆ ತಾನೇ ಹತ್ತಿದ ಮೇಲೆ, ನಾವೆಲ್ಲರೂ ಕೂಡ ಅರ್ಧಕ್ಕೆ ಹತ್ತೋದಕ್ಕೆ ಸಾಧ್ಯವಾಯಿತು, ನೀನು ಮೇಲೆ ಹತ್ತು ಬಿಟ್ಟಿದ್ದೆ ತಾನೇ ಈ ಮರವನ್ನು. ಅಂದರೆ ಆ ಕಪ್ಪೆ ಹೇಳ್ತಂತೆ, ನೀವು ಮಾತನಾಡುವಂಥ ನೆಗೆಟಿವ್ ಮಾತುಗಳಿಗೆ, ನಿರಾಶೆಯ ಮಾತುಗಳಿಗೆ, ಅಥವಾ ಆಗಲ್ಲ ಅನ್ನುವಂಥ ನಿಸ್ಪೃಹತೆಯನ್ನು ಉಂಟು ಮಾಡುವಂಥ ಆ ಮಾತುಗಳಿಗೆ ನಾನು ಕಿವಿಗೊಡದೆ ಸ್ವಲ್ಪ ಹೊತ್ತು ನಾನು ಕಿವುಡನಾಗಿದ್ದೆ ಅಂತ ಹೇಳ್ತಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಓದಿಕೊಳ್ಳೋಣ. ಮತ್ತಾಯ ಸುವಾರ್ತೆ 14:27 ವಚನದಲ್ಲಿ ನಾವು ನೋಡ್ತೇವೆ. 28ನೇ ವಚನ, ಅದಕ್ಕೆ ಪೇತ್ರನು, ಸ್ವಾಮಿ ನೀನೇ ಆದರೆ ನನಗೆ ನೀರಿನ ಮೇಲೆ ನಡೆದು ನಿನ್ನ ಬಳಿಗೆ ಬರುವುದಕ್ಕೆ ಅಪ್ಪಣೆ ಕೊಡು ಅನ್ನಲು ಆತನು ಬಾ ಅಂದನು. ಆಗ ಪೇತ್ರನು ಯೇಸುವಿನ ಬಳಿಗೆ ಹೋಗುವುದಕ್ಕೆ ದೋಣಿಯಿಂದ ಇಳಿದು ನೀರಿನ ಮೇಲೆ ನಡೆದನು. ಹಲ್ಲೆಲೂಯಾ. 25ನೇ ವಚನ, ರಾತ್ರಿಯ 4ನೇ ಜಾವದಲ್ಲಿ ಯೇಸು ಸಮುದ್ರದ ಮೇಲೆ ನಡೆದು ಅವರ ಕಡೆಗೆ ಬಂದನು. ಸಮುದ್ರದ ಮೇಲೆ ನಡೆಯುವ ಆತನ ಶಿಷ್ಯರು ನೋಡಿ ಭೂತವೆಂದು ತತ್ತರಿಸಿ ಭಯದಿಂದ ಕೂಗಿದರು. ಇಲ್ಲಿ ಪೇತ್ರನು ನೀರಿನ ಮೇಲೆ ನಡೆಯುವಂಥ ಒಂದು ತೀರ್ಮಾನ ಇದೆ. ಯೇಸು ಕ್ರಿಸ್ತನು ಆಚೆ ದಡದಿಂದ ನೀರಿನ ಮೇಲೆ ನಡೆದುಕೊಂಡು ದೋಣಿ ಕಡೆಗೆ ಬರ್ತಾ ಇದ್ದಾನೆ. ಈಗ ಶಿಷ್ಯಂದ್ರೆಲ್ಲರೂ ಕೂಡ ದೋಣಿಯಲ್ಲಿದ್ದಾರೆ. ಪೇತ್ರನಿಗೊಂದು ಆಲೋಚನೆ ಬಂತು, ಅಪ್ಪ ಯೇಸುವೆ ನೀನೇ ಆದರೆ ನಾನು ಕೂಡ ನೀರಿನ ಮೇಲೆ ನಡಿಬೇಕು. ಒಂದು ದೊಡ್ಡ ತೀರ್ಮಾನ, ಅದು ಯಾರು ಮಾಡಿರಲಾರ್ದಂಥ ತೀರ್ಮಾನವನ್ನು ಮಾಡಿದ ನಂತರ ಏನು ಸಂಭವಿಸ್ತಂದರೆ, ಈಗ ನೀನು ನಡ್ಕೊಂಬಾ ಅಂತೇಳಿ ಪೇತ್ರನಿಗೆ ದೇವರು ಅಪ್ಪಣೆ ಕೊಟ್ಟನು. ಈಗ ಪೇತ್ರನು ದೋಣಿಯನ್ನು ಇಳಿತಾ ಇದ್ದಾನೆ. ಅಂದರೆ ದೋಣಿಯಲ್ಲಿ ಕೂತಿರುವಂಥ ಇವನು ಪೇತ್ರ ನೀರಿನ ಮೇಲೆ ಕಾಲಿಡ್ತಾ ಇದ್ದಾನೆ. ಈಗಾಗಲೇ ಶಿಷ್ಯಂದ್ರೆಲ್ಲರೂ ಕೂಡ ಭೂತ ಅಂತೇಳಿ ಭಯಪಟ್ಟವರು ಖಂಡಿತವಾಗಿ ಪೇತ್ರನಿಗೆ ಬುದ್ಧಿಮಾತು ಹೇಳಿರ್ತಾರೆ, ಪೇತ್ರ ಹೋಗ್ಬೇಡಪ್ಪ. ಇದೇ ಥರ ನಮ್ಮ ಹಾಗೆ ಹಡಗಿನಲ್ಲಿ ಬಂದಂಥವ್ರು ಎಷ್ಟೋ ಜನ ಇದೇ ಥರ ಬಿರುಗಾಳಿಗೆ ಅಲೆಗಳ ಹೊಡೆತಕ್ಕೆ ಸಿಕ್ಕಿ ಬಿದ್ದು ಸತ್ತೋದವ್ರು ಯಾರೋ ಭೂತ ಆಗಿ ಬರ್ತಾ ಇರ್ತಾರೆ. ನೀನು ಹೋಗ್ಬೇಡ ಅಂತೇಳಿ ಪೇತ್ರ ಬುದ್ಧಿಮಾತು ಹೇಳಿದವ್ರು ಭಾಳ ಜನ ಇರ್ತಾರೆ. ನಂತರ ಪೇತ್ರನಿಗೆ ನಿನ್ನಿಷ್ಟ ಹೆಂಗನ ಮಾಡು ಅಂತ ಹೇಳೋರು ಇರ್ತಾರೆ. ನಾವು ಹೇಳಿದ್ವಿ,
ಅದ್ರ ಮೇಲೆ ನಿನಗೆ ಬಿಟ್ಟಿದ್ದು ಅಂತ ಹೇಳೋರು ಇರ್ತಾರೆ. ನಂತರ ಪೇತ್ರನಿಗೆ ನೋಡೊಂದು ಸ್ವಲ್ಪ ಹೆಂಡತಿ ಮಕ್ಳಿದ್ದಾರೆ, ಯಾಕೆ ಹಂಗ ಅವಸರ ಮಾಡ್ತೀಯ ಅಂತ ಹೇಳೋರು ಇರ್ತಾರೆ. ಖಂಡಿತವಾಗಿ ಎಲ್ಲ ಮಾತುಗಳನ್ನು ಕೇಳಿಸಿಕೊಳ್ತಾನೆ ಅವುಗಳಿಗೆ ಕಿವಿಗೊಡದೆ ನೀರಿನ ಮೇಲೆ ಕಾಲಿಟ್ನು ಪೇತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ, ಜನಗಳ ಮಾತಿಗೆ ಕಿವಿಗೊಡದಂತೆ ದೇವರ ಕಡೆಗೆ ಅಥವಾ ದೇವರ ಮೇಲೆ ನಾವಿಟ್ಟಿರುವ ನಂಬಿಕೆಯನ್ನ ಅದರ ಮೇಲೆ ಗಮನವಿಟ್ಟು ನಾವು ಮಾಡಿರುವಂಥ ತೀರ್ಮಾನವನ್ನು ಗಟ್ಟಿಯಾಗಿ ಹಿಡ್ಕೊಂಡು ಮುಂದೆ ಸಾಗಿದಾಗ ಮಾತ್ರವೇ ನಾವು ಆತ್ಮೀಯ ಯಾತ್ರೆಯಲ್ಲಿ ಮುಂದೋಗ್ತವೆ. ಅನೇಕ ಸಾರಿ ನಮ್ಮ ಜೀವನದಲ್ಲಿ ಕಾಡೋ ಪ್ರಶ್ನೆ ಏನು ಅಂತಂದರೆ, ನಾನು ನಿಜವಾಗ್ಲೂ ಒಂದು ದೊಡ್ಡ ಅಭಿಷೇಕ ಹೊಂದಿ ಕರ್ನಾಟಕನ ಕದಲಿಸ್ಬಿಡ್ತಾನೆ ಅಂತ ಯಾವನೊಬ್ಬನು ಹೇಳ್ತಾನೆ ನಿಮಗೆ. ಅವಾಗ ಪಕ್ಕದಾಗಿರೋ 4 ಜನ ಅಂತಾನೆ, ಎಂಥ ಘಟಾನುಘಟಿಗಳೇ ಕದಲಿಸಿಲ್ಲ, ನೀನೆಲ್ಲಿ ಕದಲಿಸ್ತೀವ ಅಂತ ಹೇಳಿದ ತಕ್ಷಣ ಅವನಿಗೆ ಹೌದಲ್ಲ ಅನಿಸ್ಬಿಡುತ್ತೆ. ಇಲ್ಲ, ಖಂಡಿತವಾಗಿ ನಾನು ಈ ವರ್ಷ ಪರಿಶುದ್ಧತೆಯಿಂದ ಇರ್ತಾನಂತ ಯಾರೋ ಒಬ್ರು ಅಂದ್ಕೊಳ್ತಾನೆ. ಯಾರಿದಾರಪ್ಪ ಪರಿಶುದ್ಧವಾಗಿ? ಅಟ್ಲೀಸ್ಟ್ ಒಂದು ಸಣ್ಣ ತಪ್ಪು ಮಾಡೋರಾದ್ರೂ ಇದ್ದೇ ಇರ್ತಾರೆ. ನೋಡ, ಪಾಸ್ಟರ್ ತಪ್ಪು ಮಾಡಿಲ್ಲ ಅಂತೇಳಿ ಅವನೊಬ್ಬನು ಮಾತಾಡ್ತಾನೆ, ಅವನು ಬಿದ್ದೋಗ್ತಾನೆ. ಇಲ್ಲ, ನಾನು ಈ ವರ್ಷ ಆಲಯದ ಕೆಲಸಗಳನ್ನು ಸರಿಯಾಗಿ ಮಾಡಿ ದೇವರು ನನಗಾಗಿ ನೇಮಕ ಮಾಡಿರೋ ಆಶೀರ್ವಾದಗಳನ್ನು ಹೊಂದಲೇಬೇಕನ್ನುವಂಥ ಕೆಲವು ತೀರ್ಮಾನಗಳನ್ನು ಮಾಡ್ತಾನೆ. ಆದರೆ ಯಾರು ಉದ್ಧಾರ ಆಗ್ಯಾರ ಅನ್ನುವಂಥ ಯಾರೋ ಒಂದು ಆಲೋಚನೆಯನ್ನು ಕೇಳಿ ಸುಮ್ಮನೆ ಆಗ್ತಾನೆ. ಎಷ್ಟು ಜನ ಇಲ್ಲ ನಮ್ಮಲ್ಲಿ ತೀರ್ಮಾನ ಮಾಡಿ ಜನಗಳ ಮಾತಿಗೆ ನಿರಾಶೆ ಹೊಂದಿ ಆತ್ಮೀಯ ಯಾತ್ರೆಯಲ್ಲಿ ಬಿದ್ದೋದವರು. ನಾನು 2013 ಬೈಬಲ್ ಕಾಲೇಜ್ ಮುಗಿಸ್ಕೊಂಡು ಬಂದ ತಕ್ಷಣವೇ ನನಗೊಂದು ಆಸೆ ಇತ್ತು, ದೇವರೇ ಈ ವಾಕ್ಯ ಭಾಗವನ್ನು ಅಥವಾ ಈ ಸತ್ಯವೇದದಲ್ಲಿರುವಂಥ ಈ ಸತ್ಯವನ್ನು ಪ್ರಪಂಚಕ್ಕೆ ಸಾರಲೇಬೇಕಪ್ಪ ಅಂತೇಳಿ. ನಾನು ಗೌರ್ಮೆಂಟ್ ಸ್ಕೂಲ್ ಓದಿರುವಂಥ ಹುಡುಗ ಬೈಬಲ್ ಕಾಲೇಜ್ ಮುಗಿಸ್ಕೊಂಬಂದ್ಮೇಲೆ ಅದು ಹೇಗೆ ತಾನೇ ಸಾಧ್ಯ? ಸೊ ನಂಬಿಕೆಯಿಂದ ನನ್ನ ಗಾಡಿಗೆ, ಯೂನಿಕಾರ್ನ್ ಗಾಡಿಗೆ, ಈಗ ಅದಿಲ್ಲ, ಮಾರಿಬಿಟ್ಟಿದ್ದಾವೆ, ಆ ಗಾಡಿಗೆ ಪ್ರಪಂಚದ ಮ್ಯಾಪ್ ಹಾಕಿದೆ, ಒಂದು ಸ್ಟಿಕ್ಕರಿಂಗ್. ಆ ಸ್ಟಿಕ್ಕರ್ ನೋಡಿದ್ರೆ ಭಾಳ ಜನ ಅಂದ್ಕೊಂಡ್ರೇನೋ, ಅಯ್ಯೋ ಇವನು ಭಾರಿ ಮಾಡ್ತಾನಪ್ಪ, ನಾವು ಯಾರೋ ಹೋಗಿಲ್ಲ ಅಲ್ಲಿಗೆ, ಫಾರಿನ್ಗೆ ಹೋಗಿ ವಾಕ್ಯ ಕೇಳಿ ಬರೋಕ್ಕೆ ಸಾಧ್ಯ ಆಯ್ತಾ? ಒಂದೇ ಸರಿ ಬಂದ ಬೈಬಲ್ ಕಾಲೇಜಿಂದ ತುಂಬ ಉರಿತಾನೆ, ಒಂದೇ ಸರಿ ವರ್ಲ್ಡ್ ಮ್ಯಾಪ್ ಹಾಕ್ಬಿಟ್ಟಿದ್ದಾನೆ. ಲಿವಿಂಗ್ ಬ್ರೆಡ್ ಟು ಡೈಯಿಂಗ್ ವರ್ಲ್ಡ್ ಅಂತಂದ್ರೆ ಜೀವಿಸುವ ರೊಟ್ಟಿ ಸಾಯುವಂಥ ಪ್ರಪಂಚಕ್ಕೆ ಕೊಡ್ತಾನಂತೀವನು. ಒಂದು ಹಳ್ಳಿಗೆ ಹೋಗಿ ಸುವಾರ್ತೆ ಸಾರಕ್ಕಾಗಲ್ಲ. ನೋ, ಐ ಡಿಂಟ್ ಕೇರ್. ಆ ಆಲೋಚನೆಗಳು ಯಾವನ್ನ ಕೂಡ ತಲೆಗೆಡ್ಸ್ಕೊಂಡಿಲ್ಲ ನಾನು. ನೀನು ಹೆಂಗೆ ಸೇವೆ ಮಾಡ್ತೀಯಾ? ನಿನಗೆ ಒಂದು ವಿಶ್ವಾಸಿಗಳಿಲ್ಲ ತಾನೇ, ಅಥವಾ ನಿನಗೊಂದು ಕಟ್ಟಡವಿಲ್ಲ ತಾನೇ, ಅವ್ಯಾವೂ ಕಿವಾಗ ಹಾಕೊಂಡಿಲ್ಲ. ನಾನು ಕಿವುಡನಾಗಿದ್ದೆ. ದೇವ್ರ ಮಹಾಕೃಪೆಯಿಂದ 2021 ದುಬೈಗೆ ಹೋಗಿ ಅಲ್ಲಿ ದೇವರ ವಾಕ್ಯವನ್ನು ಸಾರುವುದಕ್ಕೆ ಅಥವಾ ದೇವರ ಸಾನ್ನಿಧ್ಯವನ್ನು ಅನುಭವಿಸುವುದಕ್ಕೆ ದೇವರು ಕೃಪೆ ಕೊಟ್ಟರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ ಈ ಮಾತು ಹೇಳ್ತದೆ ನಿಮಗೆ ಅಂತಂದರೆ, ನೀವು ದೊಡ್ಡ ದೊಡ್ಡ ಕನಸುಗಳನ್ನು ಕಾಣುವಾಗ, ಆ ಕನಸುಗಳನ್ನು ಅಥವಾ ದರ್ಶನಗಳನ್ನು ಜನರ ಮುಂದೆ ಹೇಳುವಾಗ ಜನರು ಖಂಡಿತವಾಗಿ ನಿನ್ನ ನಿರಾಶೆ ಪಡಿಸ್ತಾರೆ, ಖಂಡಿತವಾಗಿಯೂ ನಿನ್ನನ್ನು ತೆಗಳ್ತಾರೆ, ಖಂಡಿತವಾಗಿಯೂ ಕೂಡ ಆ ಕೆಳಗೆ ಕೂತು ಏನಂತಾರೆ ವಟ ಅಂದಂತೆ ಆ ಕಪ್ಪೆಗಳಂತೆ ನಿನ್ನ ಕೈಯಲ್ಲಿ ಆಗಲ್ಲ ಅಂತೇಳಿ ಅನೇಕ ಸಾರಿ ನಿನ್ನ ಮುಂದೆ ಅವುಗಳನ್ನು ಬಿಚ್ಚಿ ಮಾತಾಡ್ತಾರೆ. ಆ ಸಮಯದಲ್ಲಿ ನೀನು ಏನು ಮಾಡಬೇಕಾಗಿದೆ ಅಂದರೆ ಕಿವುಡನಾಗಬೇಕು. ಒಬ್ಬ ಸಾಧಕನಲ್ಲಿರುವಂಥ ಒಂದು ಸ್ವಭಾವ ಏನು ಅಂತಂದರೆ, ಲೋಕದ ಮಾತಿಗೆ ಕಿವಿಗೊಡೋದಲ್ಲ, ಜನಗಳು ಹೇಳುವಂಥ ನಿರಾಶೆ ಮಾತುಗಳಿಗೆ ಕಿವಿಗೊಡೋದಲ್ಲ. ನಮ್ಮಿಂದ ಏನು ಆಗಲ್ಲ ಅಂತ ಗೊತ್ತಿದ್ರು ನಮ್ಮಿಂದ ಎಲ್ಲವನ್ನ ಮಾಡಿಸುವಂಥ ದೇವರು ನಮ್ಮ ಜೊತೆ ಇದ್ದಾನೆ. ಅದಕ್ಕಾಗಿ ನಾವು ಆತನನ್ನು ದೃಷ್ಟಿಸುತ್ತಾ ಮುಂದೆ ಸಾಗಬೇಕು. ಇಲ್ಲಿ ಪೇತ್ರನು ಆ ದೋಣಿಯಿಂದ ನೀರಿನ ಮೇಲೆ ಕಾಲಿಡುವಾಗ ಸುಮಾರು ಜನ ವಟ ಅಂದಿರ್ತಾರೆ ಶಿಷ್ಯಂದಿರು. ಆದರೆ ಅವುಗಳಿಗೆ ಯಾವಕ್ಕ ಕಿವಿಗೊಟ್ಟಿಲ್ಲ. ಪೇತ್ರ ನಡೆದೇ ಬಿಟ್ನು. ಹಲ್ಲೆಲೂಯಾ. ನೀನು ಕೂಡ 2024 ಮಾಡಿರೋ ತೀರ್ಮಾನಗಳಲ್ಲಿ ಬಲವಾಗಿ ನಿಂದಿರ್ಬೇಕಂದ್ರೆ, ಪರಿಶುದ್ಧವಾಗಿರ್ಬೇಕಂತಂದ್ರೆ, ಅನೇಕ ಆತ್ಮಗಳಿಗೆ ಸುವಾರ್ತೆ ಸಾರಬೇಕಂತಂದ್ರೆ, ನೂತನ ಅಭಿಷೇಕವನ್ನು ಹೊಂದಿಕೊಳ್ಳಬೇಕಂತಂದ್ರೆ, ದೇವರಿಗಾಗಿ ಏನಾದರೂ ಮಾಡ್ಬೇಕನ್ನೋಂಥ ಆಲೋಚನೆಯನ್ನು ಮಾಡ್ತೇನೆ ಅನ್ನುವಂಥ ತೀರ್ಮಾನದಿಂದ ಮುಂದೆ ಸಾಗುವಾಗ ಜನಗಳ ಮಾತಿಗೆ ನೀನು ಕಿವಿಗೊಡದ ಕಿವುಡನಾಗಬೇಕು. ನಿರಾಶೆ ಮಾತುಗಳಿಗೆ ಕಿವಿಗೊಡದಂಥ ಕಿವುಡನಾಗಬೇಕು. ದೇವರು ನಮ್ಮನ್ನು ಕರೆದಿರುವಂಥವನು ನಂಬಿಗಸ್ತನು, ಲೋಕದಲ್ಲಿರುವಾತನಿಗಿಂತ ನನ್ನಲ್ಲಿರುವಾತನು ದೊಡ್ಡವನು. ಆತನು ಕೊಟ್ಟಂಥ ದರ್ಶನವನ್ನು ನೆರವೇರಿಸ್ತಾನೆ. ಆ ದಿನ ಪೇತ್ರನನ್ನು ಬಾ ಅಂತ ಹೇಳಿರುವ ಹಾಗೆ
ನಿರಾಶೆ ಪಡಿಸಲಿಲ್ಲ ಯೇಸು ಕ್ರಿಸ್ತನು. ಈ ವಾಕ್ಯವನ್ನು ಕೇಳೋ ಪ್ರೀತಿಯ ಸಹೋದರ ಸಹೋದರಿ, ನೀನು ಕ್ರಿಸ್ತನಿಗಾಗಿ ಏನೆಲ್ಲ ಮಾಡ್ಬೇಕಂತ ಆಲೋಚನೆ ಇದೆ ತಾನೆ, ಅದೆಲ್ಲವನ್ನ ದೇವರು ಮಾಡಿಸ್ತಾನೆ. ಯಾವತ್ತಿಗೂ ದೇವರನ್ನ ನಿರಾಶೆ ಪಡಿಸೋದಿಲ್ಲ. ಅದಕ್ಕಾಗಿ ನಿರಾಶೆ ಪಡಿಸುವಂಥ ಮಾತುಗಳಿಗೆ ಕಿವುಡರಾಗಿ ನಮ್ಮನ್ನ ಉತ್ತೇಜನಗೊಳಿಸುವಂಥ ದೇವರ ವಾಕ್ಯಕ್ಕೆ ಕಿವಿಗೊಟ್ಟು ಮುಂದೆ ನಡೆದ್ರೆ ಖಂಡಿತವಾಗಿ ನಿನ್ನ ಗುರಿಯನ್ನು ಮುಟ್ತೀಯ. ದೇವರಂತ ಕೃಪೆ ಕೊಡಲಿ. ಗಾಡ್ ಬ್ಲೆಸ್ ಯು.